ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ ಕ್ಲಿಯರಾಗಿ ಗೊತ್ತಾಗಿದೆ. ಶೋಭಾ ಶೆಟ್ಟಿ ಅವರು ತಮ್ಮ ಸ್ವಂತ ನಿರ್ಧಾರದಿಂದ ಸೇಫ್ ಆದರೂ ಕೂಡ ಒಂದು ಆಟನ ಇಲ್ಲಿಗೆ ಮುಗಿಸ್ಬೇಕು ಅನ್ನೋ ನಿರ್ಧಾರ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಈ ಒಂದು ಅಪ್ಡೇಟು ನಿನ್ನೆ ರಾತ್ರಿಯೇ ಬಂತು. ಸೊ ಬಟ್ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಿರಲಿಲ್ಲ, ಅಫಿಷಿಯಲಾಗಿ ಅನೌನ್ಸ್ ಆಗಲಿ ಅಂತ. ಬಟ್ ಆದರೆ ಇವಾಗಲೂ ಕೂಡ ಇನ್ನೂ ಕನ್ಫರ್ಮ್ ಆಗಿ ಅವರು ಆಚೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ಒಂದು ನಿಖರವಾದಂತಹ ಒಂದು ಅಪ್ಡೇಟ್ ಇಲ್ಲ. ಬಟ್ ಅವರು ಈ ರೀತಿಯ ಒಂದು ನಿರ್ಧಾರ ತೊಗೊಂಡಿರುವಂಥದ್ದು ಇವಾಗ ಅಫಿಷಿಯಲ್ ಆಗೇ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಗೇಟ್ ಕೂಡ ಓಪನ್ ಆಗಿದೆ. ಆ್ಯಂಡ್ ಅವರು ಅಷ್ಟೆಲ್ಲ ನಡೀತಿರೋ ಪ್ರಕಾರ ನೋಡ್ತಾ ಇದ್ದರೆ ಅವ್ರು ಮೇ ಬಿ ಆಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕಾರಣಗಳು ಸಿಂಪಲ್ಲು, ಅವರಿಗೆ ಅಲ್ಲಿ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ. ಮೇ ಬಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದ್ರಿಂದ ಅವರಿಗೆ ಅಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಆ್ಯಂಡ್ ಅವರು ಗೇಮ್ನ ಅನಲೈಸ್ ನೋಡಿರೋ ಪ್ರಕಾರ ಆಲ್ರೆಡಿ ಅವ್ರಿಗಿಂತ ಸುಮಾರು ಮುಂದೆ ಇರೋವಂಥವ್ರು ಸುಮಾರು ಜನ ಇದ್ದಾರೆ. ಅದಕ್ಕೋಸ್ಕರ ಅವರು ಈ ಒಂದು ಗೇಮ್ನ ಇಲ್ಲಿಗೆ ಮುಗಿಸ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅವ್ರು ಹೇಳೋವಂಥದ್ದು ಏನು ಅಂತಂದರೆ ಇಲ್ಲಿ ಭಯ ಆಗ್ತಾ ಇದೆ. ಆ್ಯಂಡ್ ಅವರು ಜನಗಳ ನಿರೀಕ್ಷೆನ ರೀಚ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಕೆಲವೊಂದು ಮಾತುಗಳನ್ನ ಕೂಡ ಹೇಳ್ತಿದ್ದಾರೆ. ಬಟ್ ನನಗೆ ಭಯ ಆಗ್ತಿದೆ ಅನ್ನೋವಂಥದ್ದು ನನಗೆ ಒಪ್ಪಲ್ಲ. ಬಿಕಾಸ್ ಆಫ್ ಇದಕ್ಕಿಂತ ತುಂಬ ರಾ ಆ್ಯಂಡ್ ತುಂಬ ರೋರಿಂಗಾಗಿ ಆಡಿರೋವಂಥದ್ದು ಅವರು ತೆಲುಗು ಬಿಗ್ ಬಾಸಲ್ಲಿ ಆಡಿದ್ದಾರೆ. ಬಟ್ ಅವ್ರಿಗೆ ಭಯ ಆಗ್ತಿದೆ ಬಿಗ್ ಬಾಸ್ ಮನೆ ಅನ್ನೋದು ನಾನಂತೂ ನಂಬೋದಿಲ್ಲ. ಬಟ್ ಆ ನಿರೀಕ್ಷೆ ಅನ್ನೋದಿದೆಯಲ್ಲ, ಅದನ್ನು ಬೇಕಾದ್ರೆ ನಾನು ಒಪ್ತೀನಿ. ಬಿಕಾಸ್ ಆಫ್ ಬಿಗ್ ಬಾಸ್ ಟೀಮ್ ಆದರೂ ಆಗಿರ್ಬೋದು, ಹೊರಗಡೆ ಜನಗಳ ಒಂದು ನಿರೀಕ್ಷೆ ತುಂಬ ಪೀಕಲ್ಲಿದೆ. ಬಿಕಾಸ್ ಆಫ್ ಆಲ್ರೆಡಿ ಅವರು ತೆಲುಗು ಬಿಗ್ ಬಾಸಲ್ಲಿ ಆಡಿದ್ದಾರೆ, ಒಂದು ಸೆಟ್ ಮಾಡಿದ್ದಾರೆ ಗೋಲ್ ಅನ್ನೋದನ್ನು. ಆ್ಯಂಡ್ ಅದನ್ನು ನಮಗೆ ಅವರು ಒಳಗಡೆ ಬರೋ ಟೈಮಲ್ಲೂ ಕೂಡ ವಿಟಿನಲ್ಲಿ ಕೂಡ ತೋರಿಸಿದ್ರು. ಬಟ್ ಆ ಒಂದು ಮಟ್ಟಿಗೆ ಕನ್ನಡ ಬಿಗ್ ಬಾಸಲ್ಲಿ ಅವರಿಗೆ ಆಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ಅವರ ಮನೆ ಇದು. ಅಲ್ಲಿ ಹೊರಗಡೆ ಹೋಗಿ ಯಾವ ಮಟ್ಟಿಗೆ ಅಷ್ಟು ಅಂದರೆ ನೋಡೋವಂಥವ್ರು ಯಾರೂ ಇರೋದಿಲ್ಲ. ಬಟ್ ಇದು ಸ್ವಂತ ಮನೆ ಅಂತಂದಾಗ ಅಲ್ಲಿ ಫ್ಯಾಮ್ಲಿ ಇರುತ್ತೆ, ಅವರು ಅವರ ಒಂದು ಸಂಬಂಧಿಕರು ಇರ್ಬೋದು. ಕನ್ನಡ ಬಿಗ್ ಬಾಸಲ್ಲಿ ಆ ಒಂದು ಮಟ್ಟಿಗೆ ಇಲ್ಲ ಆಡ್ಲಿಕ್ಕೆ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಅವ್ರಿಗೊಂದು ಮನಸ್ಸು ಬರುತ್ತಲ್ಲಿ, ನನ್ನ ಮನೆ ಇದು, ನನ್ನ ಮನೆ ಜನ ನೋಡ್ತಿದ್ದಾರೆ, ನನ್ನವ್ರು ಸ್ವಂತದವ್ರು ನೋಡ್ತಿದ್ದಾರೆ. ಅವರೆಲ್ಲ ನೋಡ್ತಿರ್ಬೇಕಾದ್ರೆ ನಾನು ತೆಲುಗು ಬಿಗ್ ಬಾಸ್ನಲ್ಲಿ ಯಾವ ರೀತಿಯಲ್ಲಿ ಆಡಿದ್ದೀನಿ ಅಷ್ಟು ಓಪನ್ ಅಪ್ ಆಗಿ ಆಡ್ಲಿಕ್ಕೆ ಆಗಲ್ವೇನೋ ಅಂತ ಮೇ ಬಿ ಅವ್ರಿಗೆ ಅನಿಸಿರ್ಬೋದು. ಆ್ಯಂಡ್ ಬಿಗ್ ಬಾಸ್ ಅವರ ಆ ಮನೆ ಒಳಗಡೆ ತೊಗೊಳ್ಳೋವಂಥ ಕೆಲವೊಂದು ಡಿಸಿಷನ್ಗಳು ಅಥವಾ ಕೆಲವೊಂದು ನಿರ್ಧಾರಗಳಂತ ಏನು ಹೇಳ್ತೀವಿ, ಸೊ ಅದನ್ನು ಮೇ ಬಿ ಅವರಿಗೆ ಎಲ್ಲೋ ಸರಿ ಅಂತ ಅನಿಸಿಲ್ವೇನೋ, ಕೆಲವರಿಗೆ ಬೇರೆಯವ್ರಿಗೆ ಪುಷ್ ಮಾಡ್ತಿದ್ದಾರೆ ಅಂತ ಅನಿಸಿರ್ಬೋದೇನೋ. ಸೊ ಅವರು ಕೂಡ ಈ ರೀತಿಯಲ್ಲಿ ಗೇಮ್ ಅನಲೈಸ್ ಮಾಡಿರ್ಬೋದು. ಆ್ಯಂಡ್ ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಸ್ವಲ್ಪ ತುಂಬ ಕಷ್ಟ ಇರುತ್ತೆ. ಸೊ ಮೆಂಟಲ್ ಎದುರು ಆಗಿರ್ಬೋದು, ಅದು ಫಿಸಿಕಲ್ ಎದುರು ಆಗಿರ್ಬೋದು, ಟಾಸ್ಕು ಅಂತ ಬಂದಾಗ ಸೊ ಜನಗಳಿಗೆ ಇಷ್ಟ ಆಗಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಬಟ್ ಗೊತ್ತಿಲ್ಲ ನನಗೆ, ಅವ್ರ ಗೇಮ್ ಅಂತೂ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ನೋಡಿದ್ರೆ. ಅದಾದಮೇಲೆ ಅಲ್ಲಿ ಕೊಡೋವಂಥ ರೀಸನ್ಗಳು ಅದು ಇದೆಲ್ಲ ಅವ್ರಿಗೆ ಮೇ ಬಿ ಬೇರೆ ರೀತಿ ಅಂತಲೇ ಅನಿಸಿರ್ಬೋದು. ಈ ಬಿಗ್ ಬಾಸೇ ಬೇರೆ ಇದೆ, ತೆಲುಗು ಬಿಗ್ ಬಾಸೇ ಬೇರೆ ಇದೆ, ಮೇ ಬಿ ಇದರಲ್ಲಿ ನಾನು ಸರ್ವೈವ್ ಆಗಲ್ಲ ಅಂತ ಮೇ ಬಿ ಅವ್ರಿಗೆ ಗೊತ್ತಾಗಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಬಿಡೋವಂಥ ನಿರ್ಧಾರ ತೊಗೊಂಡಿದ್ದಾರೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಅವ್ರು ಇಲ್ಲಿ ಏನೇ ಮುಂದೆ ಆಡಿದ್ರು ಕೂಡ ಸೊ ಅವರು ಓನ್ಲಿ ಪೇಮೆಂಟ್ಗೋಸ್ಕರನೇ ಆಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಥಿಂಕ್ ಮಾಡ್ತಿದ್ದಾರೆ. ಕಪ್ಪಂತೂ ಹೊಡೆಯೋದೆಲ್ಲೋ ಅವರಿಗೆ ಅದು ಆಗೋದಿಲ್ಲ ಅನ್ನೋ ಒಂದು ಇದು ಗೊತ್ತಾಗಿದೆ ಅವರಿಗೆ. ಬಿಕಾಸ್ ಆಫ್ ಅಲ್ಲಿ ಕೆಲವೊಂದು ನಡೀತಿರೋವಂಥ ಒಂದು ಆಟದ ವೈಖರಿ ಆದರೂ ಆಗಿರ್ಬೋದು, ಬಿಗ್ ಬಾಸ್ ತಗೊಳ್ಳೋ ನಿರ್ಧಾರಗಳಾಗಿರ್ಬೋದು. ಸೊ ಮೇ ಬಿ ಗೊತ್ತಿಲ್ಲ, ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಕೆಲವೊಂದು ಪುಷ್ ಮಾಡೋದಂತೂ ಕೆಲವೊಂದು ನಡೀತಾ ಇದ್ದಾವೆ. ಕೆಲವೊಂದು ಫೇವರಿಸಮ್ ಅಂತೂ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಇದ್ದೇ ಇದೆ. ಸೊ ಇಂಥ ಸಮಯದಲ್ಲಿ ಅವರಿಗೆ ಈ ಗೇಮು ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಸೊ ಅವರು ನಿರ್ಧಾರನ ಆಲ್ರೆಡಿ ಸುದೀಪ್ ಸರ್ ನಿಮ್ಗೆ ಗೊತ್ತಿರೋಂಗೆ ಅಲ್ಲಿ ಜನಗಳ ಒಂದು ನಿರ್ಧಾರ ನೀವು ಹೆಂಗೆ ಮುರಿತೀರಾ, ಅವ್ರಿಗೆ ಏನು ಉತ್ತರ ಕೊಡ್ತೀರಾ ಅನ್ನೋದು ಕೆಲವೊಂದು ಮಾತುಗಳು ಕೂಡ ಬರ್ತಿದೆ. ಬಟ್ ಏನು ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಂಥ ಸಿಚುವೇಷನಲ್ಲಿ ಗೇಟ್ ಅಂತೂ ಓಪನ್ ಆಗಿದೆ. ನನ್ನ ಪ್ರಕಾರ 70% ಅವ್ರು ಆಚೆ ಬರ್ಬೋದು ಅಂತ ನನಗನ್ಸುತ್ತೆ. ಅಷ್ಟೊಂದು ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಬರ್ತಾರೆ. ಅಥವಾ ಮನೆ ಒಳಗಡೆ ಏನಾದರೂ ಇದ್ದರೆ ಇದು ಒಂದು ರೀತಿಯಲ್ಲಿ ಗಿಮಿಕ್ ಅಂತಲೇ ಹೇಳ್ಬೋದು. ಇನ್ಕ್ಲೂಡಿಂಗ್ ಅದು ಯಾರು ಶೋಭಾ ಶೆಟ್ಟಿ ಇದ್ದಾರಲ್ಲ, ಅವರು ಕೂಡ ಅದೇ ಒಂದು ಗಿಮಿಕ್ಕಿಗೆ ಮಾಡಬೇಕು ಅಂತಲೇ ಏನಾದರೂ ಮಾಡಿದ್ರಾ ಅನ್ನೋ ಒಂದು ಕ್ವಶನ್ ಕೂಡ ರೈಸ್ ಆಗುತ್ತೆ. ನೋಡೋಣ ಏನೇನಾಗುತ್ತೆ. ಇನ್ ಕೇಸ್ ಏನಾದರೂ ಶೋಭಾ ಶೆಟ್ಟಿ ಒಳಗಡೆ ಬಂದರೆ ಐಶ್ವರ್ಯ ಅವರಿಗೆ ಫುಲ್ ಜಾಲಿ. ಯಾಕಂದರೆ ಲಕ್ಕಿ ಲ್ಯಾಟ್ರಿ ಅದು. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅವರು 50-60 ದಿನ ಇದ್ದಿದ್ದೇನೆ ತುಂಬ ಒಂದು ದೊಡ್ಡ ಪವಾಡ ಅದು. ಸೊ ಅವ್ರಿಗೆ ಒಂದು ರೀತಿಯಲ್ಲಿ ಲಾಟ್ರಿ ಅಂತಲೇ ಹೇಳ್ಬೋದು. ಇನ್ನೂ ಒಂದು ವಾರ ಸಿಗುತ್ತೆ. ಶಿಶಿರದ ಜೊತೆ ಬಿಟ್ಬಿಟ್ಟು ಇಬ್ಬರು ದೂರ ಆಗಿ ಒಂಚೂರು ಟಾಸ್ಕ್ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತಂದರೆ ಈ ವಾರ ಏನಾದರೂ ಸೇಫ್ ಆದರೆ ಶೋಭಾ ಶೆಟ್ಟಿ ಮನೆಗೆ ಹೋದರೆ ಸ್ವಂತ ನಿರ್ಧಾರದಿಂದ ನೆಕ್ಸ್ಟ್ ವಾರ ಪಕ್ಕ ಅವರೇ ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ಚೈತ್ರ ಅವರು ಪಿಕಪ್ ತೊಗೊಂಡಿದ್ದಾರೆ. ಚೈತ್ರ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅವರಿಗೆ ಒಂದು ಸಪೋರ್ಟ್ ಕೂಡ ಹೊರಗಡೆ ಆಗಿದೆ. ಚಾನಲ್ ಸಪೋರ್ಟು ಕೂಡ ಇದ್ದೇ ಇರುತ್ತೆ. ಐಶ್ವರ್ಯ ಅವರು ಆಚೆ ಇರ್ತಾರೆ ಅಷ್ಟೇ. ನೆಕ್ಸ್ಟ್ ವೀಕ್ ಏನಾದರೂ ಈ ಥರ ಶೋಭಾ ಶೆಟ್ಟಿ ಇವತ್ತು ಹೋಗಿ ಐಶ್ವರ್ಯ ಸೇವ್ ಆದರೆ
ಇಲ್ಲ ಶೋಭಾ ಶೆಟ್ಟಿ ಏನಾದರೂ ಒಳಗಡೆ ಕೂತ್ಕೊಂಡ್ರೆ ಈ ಬಾರಿ ಐಶ್ವರ್ಯ ಪಕ್ಕಾ ಫಿಕ್ಸ್ ಹೊರಗಡೆನೆ. ಲಾಸ್ಟ್ ಬಾಟಮ್ 2ದಲ್ಲಿ ಇದ್ದಂಥದ್ದು ಶಿಶಿರ್ ಆ್ಯಂಡ್ ಐಶ್ವರ್ಯನೇ. ಸೊ ಅವರಿಬ್ಬರಲ್ಲಿ ಒಬ್ಬರು ಈ ಸರಿ ಹೋಗ್ತಿದ್ರು, ಒಬ್ಬರು ಯಾರು ಅಂತಂದರೆ ಅದು ಐಶ್ವರ್ಯನೇ, ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಈ ಒಂದು ನಿರ್ಧಾರದ ಬಗ್ಗೆ ಅಥವಾ ಈ ಒಂದು ಪ್ರೋಮೋ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ಹೊಡೆದು ಅಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.